ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಜೋಳ ಹಿಟ್ಟು ಮಿಕ್ಸ್ ಆಗಿದೆ, ಒಂದು ಸ್ವಲ್ಪ ಉಳಿದಿತ್ತು, ಅದಕ್ಕೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಪ್ಲೇನ್ ಅಕ್ಕಿ ರೊಟ್ಟಿನೇ ಇದು, ಸ್ವಲ್ಪ ಉಳಿದಿರೋದ್ರಿಂದ ಅದು ಇಷ್ಟ ಆಗುತ್ತೆ ಅಂತ ನೋಡಿ ಜರಡಿ ಹಿಡ್ಕೊತಾ ಇದ್ದೀನಿ. ಏನಾದರೂ ಇದ್ದರೆ ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ನಾವು ಆರಾಮಾಗಿ ಹಾಕಿ ಕೂಡ ಮಾಡ್ಕೋಬೋದು. ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಒಂದೊಂದು ಸಲ ಹುಳ ಅಂತ ಬಂದಿರುತ್ತೆ, ಏನೋ ಒಂದು ಇದು ಇರುತ್ತೆ, ಅದಕ್ಕೆ ಆ ಹೊಟ್ಟೆಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಜರಡಿನ ಹಿಡಿಯೋದು. ಇದು ಪ್ಯೂರ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ. ಸ್ವಲ್ಪ ಅದು ಚೂರೇ ಉಳಿದಿತ್ತು, ಅದಕ್ಕೆ ಅದು ಇಷ್ಟ ಆಗಬಾರ್ದು ಅಂತ ಒಂದು ಸ್ವಲ್ಪ ಹಾಕ್ಕೊಂಡಿದ್ದು. ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ನಿಮ್ಗೆ ಎಷ್ಟು ಮಂದಿ ಜನಕ್ಕೆ ಮಾಡ್ತಿರ್ತೀರ ಅಂತ. ನಾನು ಒಂದು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಉಳಿದ್ರೆ ಒಂದೆರಡು ಎಕ್ಸ್ಟ್ರಾ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಹೆಚ್ಚಿಗೆ ಮಾಡ್ತಾಯಿರೋದು. ಈ ಕಡೆ ನೀರು ಕುದಿಯೋಕೆ ಇಟ್ಟಿದ್ದೀನಿ, ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಇದನ್ನು ಆಫ್ ಮಾಡ್ತಾಯಿದ್ದೀನಿ ಇವಾಗ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಹಿಟ್ಟು ಹಾಕಿದ್ರೆ ಗಂಟು ಕಟ್ಟಬೇಕು ನೋಡಿ, ಅದು ಆ ಥರ ನೋಡಿ. ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು, ಒಣ ಹಿಟ್ಟನ್ನು ರೊಟ್ಟಿಗೆ ಹಚ್ಚೋದಕ್ಕೆ ಅಂತ ಇಟ್ಕೋತಾ ಇದ್ದೀನಿ ನಾನು ಸ್ವಲ್ಪ. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಉಬ್ಬಿಸ್ಬಿಟ್ಟು ಜಾಸ್ತಿ ಆಗುತ್ತೆ. ಇದು ನೀವು ಎಷ್ಟು ತೊಗೊಂಡ್ರು ಕೂಡ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ರೊಟ್ಟಿ ಮಾಡುವಾಗ ಕಷ್ಟ ಅನಿಸ್ಬಾರ್ದು, ಜಾಸ್ತಿ ತೊಗೊಂಡ್ಬಿಟ್ಟು ಉಬ್ಬುತ್ತೆ. ರೈ ಹೆಂಗೆ ಉಬ್ಬುತ್ತಲ್ಲ ಹಾಗೆ ಹಿಟ್ಟು ಕೂಡ ಉಬ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ಪೂನ್ ದೊಡ್ಡದಾಗಿರೋದು ತೊಗೊಂಡು, ನೀವು ಕಡ್ಚಿಗೆ ತೊಗೊಳ್ಳಿ, ಚಿಕ್ಕ ಸ್ಪೂನ್ ತೊಗೊಳ್ಳಿ. ನಾನು ಹಿಟ್ಟು ಹಾಕ್ಕೊಂಡಿದ್ದೆ ಅಂತ ಮತ್ತೆ ಬೇರೆ ಸ್ಪೂನು ಪಾತ್ರೆ ಬೀಳ್ತಾವಂತೇಳಿ ಅದನ್ನೇ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸಿದ್ರಿ ಅಂದರೆ ರೊಟ್ಟಿ ತಟ್ಟೋದು ಕೈಯಿಂದ ಕಷ್ಟ ಆಗುತ್ತೆ. ಅವಾಗ ಲಟ್ಟಣಿಗೆ ತೊಗೊಂಡು ಮಾಡ್ಕೊಳ್ಳಿ, ಗಟ್ಟಿ ಆಗ್ಬಿಡುತ್ತೆ ಅದು ಜಿಗಿ ಜಾಸ್ತಿಯಾಗಿ ಅಕ್ಕಿ ಹಿಟ್ಟು. ಇಷ್ಟು ಸ್ವಲ್ಪ ನಾರ್ಮಲಾಗಿದ್ದರೆ ಓಕೆ, ಮಾಡ್ಕೋಬೋದು, ಕೈಯಿಂದ ತಟ್ಕೋಬೋದು. ಈ ಥರ ಮಾಡಿಕೊಂಡು ಈ ಒಣ ಹಿಟ್ಟನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೋಬೇಕು. ಒಣ ಹಿಟ್ಟು ಈಗ ಹಾಕ್ಕೊಂಡು ಈ ಥರ ತಟ್ಟೋದು ನಿಧಾನವಾಗಿ. ನಿಮ್ಗೆ ಬರೋಲ್ಲ ತಟ್ಟಕ್ಕೆ ಅಂದರೆ ನೀವು ಲಟ್ಟಣಿಗೆ ಅಂದರೆ ನಿಧಾನ ಮೇಲ್ಗಡೆ ಸ್ವಲ್ಪ ಹಿಟ್ಟು ಉದುರಿಸಿ ಮಾಡ್ಕೋಬೋದು. ಈ ಕಡೆ ಹಂಚು ಕಾಯ್ಸೋಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಇದು ರೊಟ್ಟಿ ಹಚ್ಚೋಕ್ಕೆ ಬಟ್ಟೆ, ಕಾಟನ್ ಬಟ್ಟೆ. ಆಮೇಲೆ ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ, ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ಸೈಡಲ್ಲಿ ಎಜ್ಜೆಲ್ಲ ಈ ಥರ ಕೈಯಿಂದ ಏರ್ಸ್ಕೊತಾ ಇರಬೇಕು. ಈ ಥರ ಅಂದರೆ ಅದು ಎಜ್ ಒಡೆಯಲ್ಲ, ಓಪನ್ ಆಗೋಲ್ಲ. ಈ ಥರ ಮಾಡಿ ಫಸ್ಟ್ ಮಾಡೋರಿಗೆ ಕಷ್ಟ ಅನಿಸುತ್ತೆ, ಆದರೂ ಕೂಡ ಈ ಥರ ಮಾಡ್ತಾಯಿದ್ರೆ ಬರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆಂದಾಗಿ ಎಜ್ಜೆಲ್ಲ ಹಿಂಗೆ ಒಳಗಡೆ ತಗೊಳ್ಳೋದು. ಎಜ್ಜು ಸೀಳಲ್ಲ, ಈ ಥರ ಓಪನ್ ಆಗಲ್ಲ. ಹಾಗೆ ಕೈಗೆ ಆಗಾಗ ಹಿಟ್ಟು ಹಚ್ಕೋತಾ ಇರಬೇಕಿಲ್ಲ ಅಂದರೆ ಇದು ಹಿಟ್ಟು ಅಂಟುತ್ತೆ. ಬರದೇ ಇರೋರಿಗೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಬಡಿಯೋದು ಆಲ್ರೆಡಿ ಹೆಣ್ಮಕ್ಳಿಗೆ ಅಭ್ಯಾಸನೇ ಇರುತ್ತೆ, ಅವರಿಗೆ ಹೇಳ್ಕೊಡ್ಬೇಕಾಗಿತ್ತಿಲ್ಲ. ಇದು ಅಕ್ಕಿ ಹಿಟ್ಟು ರೆಡಿಮೇಡ್ ಅಂಗಡಿಯಿಂದ ತಂದಿದ್ದೇನೆ, ಮನೆಯಲ್ಲೇ ಮಾಡಿಸಿರೋದಲ್ಲ, ಚೆನ್ನಾಗೇ ಇದೆ. ಇದು ಭಾಗ್ಯಲಕ್ಷ್ಮಿ ಹಿಟ್ಟಿದು. ನಾನು ಒಮ್ಮೊಮ್ಮೆ ವಿಜಯ್ ಕೂಡ ತರಿಸ್ತೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಖಾಲಿ ಆಗೋದು ಈ ಸಲ ಭಾಗ್ಯಲಕ್ಷ್ಮಿ ತರಿಸಿದೆ, ಅದು ಕೂಡ ಚೆನ್ನಾಗಿದೆ ನೋಡಿ. ಎಲ್ಲೂ ಏನು ಇದಾಗಲಿಲ್ಲ, ಎಜ್ಜಲ್ಲೆಲ್ಲ ಏನೂ ಕಟ್ಟಾಗಿಲ್ಲ ನೋಡಿ. ಎಷ್ಟು ಚೆನ್ನಾಗಿಲ್ಲ, ಉಂಡಾಗಿ ಬಂದಿದೆ ರೊಟ್ಟಿ. ಜಾಸ್ತಿ ಕಷ್ಟಪಡೋದೇನು ಬೇಕಾಗಿಲ್ಲ. ಗಟ್ಟಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮೀಡಿಯಮ್ಮಾಗಿ ಮಾಡ್ಕೊಂಡ್ಬಿಟ್ರೆ. ಈ ಥರ ಎಲ್ಲಾದರೂ ಕಟ್ಟಾದಾಗ ಸ್ವಲ್ಪ ಹಿಂಗೆ ಇಟ್ಟು ತೊಗೊಂಡ್ಬಿಟ್ಟು ಕೈಯಿಂದ ತಟ್ಟಿ ಸರಿ ಮಾಡಿ. ಹಂಚು ಕಾದಿದೆ, ನಾನು ಹಾಕ್ತಾಯಿದ್ದೀನಿ ರೊಟ್ಟಿನ. ಈ ಥರ ತೆಗ್ದು ಸಂಡೇಲಿದ್ದಾಗ ಮಾಡ್ಕೊಳ್ಳಿ, ಕೆಲಸ ಇರಲ್ಲ, ಕಡಿಮೆ ಇರುತ್ತೆ. ಎಲ್ಲರೂ ಮನೇಲಿದ್ದಾಗ, ಈಗಿನ ಕಾಲದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಥರ ಮನೆಯಲ್ಲಿ ಇರೋರು ಕಡಿಮೆ ಈಗಿನ ಕಾಲದಲ್ಲಿ. ಈ ಥರ ಸ್ವಲ್ಪ ಡ್ರೈ ಆಗಬೇಕು. ಅದು ಹಾಕಿದ್ಮೇಲೆ ಹಂಚು ಚೆನ್ನಾಗಿ ಕಾದಿರಬೇಕು. ತಕ್ಷಣ ಹಚ್ಚೋಕ್ಕೆ ಹೋಗಬೇಡಿ, ನೀರು ಹಚ್ಚಿದ್ರೆ ಹರಿಯುತ್ತೆ ರೊಟ್ಟಿ. ಸ್ವಲ್ಪ ಡ್ರೈ ಆಗಿರಬೇಕು, ಹಂಚು ಚೆನ್ನಾಗಿ ಕಾದಿರಬೇಕು. ಈ ಥರ ಚಪಾತಿ ರೊಟ್ಟಿ ಮಾಡೋವಂಥ ಹಂಚಿರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ಳಿ ನೋಡಿ. ಇದೇನು ಕೈಯನ್ನು ಸುಡಲ್ಲ, ನಿಮ್ಗೆ ಸುಡುತ್ತೆ ಅಂದರೆ ನೀವು ಕಡ್ಚಿಯಿಂದ ಇದು ಮಾಡ್ಕೊಳ್ಳಿ ನೋಡಿ. ಈ ಥರ ಒಣ ಬಟ್ಟೆ ತೊಗೊಂಡು ಈ ಥರ ಒತ್ತಿದ್ರೆ ರೊಟ್ಟಿ ಉಬ್ಬುತ್ತೆ. ಒಣ ಬಟ್ಟೆ ಒತ್ತಬೇಕು, ನಿಧಾನವಾಗಿ ಮಾಡಿ ನೋಡಿ. ಬದ್ನಿಕಾಯಿ ಪಲ್ಯ ಈಗ ತಾನೇ ಮಾಡಿರೋದು. ಇದು ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಇದು ಅಗಸಿ ಹಿಂಡಿ, ಇದು ಚಟ್ನಿ ಪುಡಿ, ಅಗಸಿ ಚಟ್ನಿ ಪುಡಿ ಇದು. ಅದ್ರದ್ದು ಕೂಡ ವಿಡಿಯೋ ಹಾಕ್ತೀನಿ ನಾನು ಇವತ್ತು. ನೋಡ್ತೀನಿ, ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಮೊಸರು, ಚಟ್ನಿ ಪುಡಿ, ಬದ್ನಿಕಾಯಿ ಪಲ್ಯ, ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಮಸ್ಕಾರ.